ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬೆಸ್ಟ್ ಜಿಯೋ ರೀಚಾರ್ಜ್ ಪ್ಲಾನ್ಸ್ ಅದನ್ನ ನೋಡೋಣ. ನಿಮ್ಗೆ ಯಾವ ಸೂಟಬಲ್ ಆಗುತ್ತೋ ಅದನ್ನ ರೀಚಾರ್ಜ್ ಆದ್ರೂ ಮಾಡಿ. ಜಿಯೋದಲ್ಲಿ ಬೇಸಿಕ್ ಪ್ಲಾನ್ಸ್ ನೋಡೋದಾದ್ರೆ 189 ರೀಚಾರ್ಜ್ ಮಾಡಿದ್ರೆ ಅನ್ಲಿಮಿಟೆಡ್ ಕಾಲ್ಸ್, 2GB ನೆಟ್, 28 ಡೇಸ್ ವ್ಯಾಲಿಡಿಟಿ ಆದ್ರೂ ಇರುತ್ತೆ. 448 ರೀಚಾರ್ಜ್ ಮಾಡಿದ್ರೆ ಅನ್ಲಿಮಿಟೆಡ್ ಕಾಲ್ಸ್, 84 ಡೇಸ್ ವ್ಯಾಲಿಡಿಟಿ ಆದ್ರೂ ಇರುತ್ತೆ. ಇದರಲ್ಲಿ ಯಾವುದೇ ತರ ಡಾಟಾ ಬ್ಯಾಲೆನ್ಸ್ ಆದ್ರೂ ಬರಲ್ಲ. 249 ರೀಚಾರ್ಜ್ ಮಾಡಿದ್ರೆ ಅನ್ಲಿಮಿಟೆಡ್ ಕಾಲ್ಸ್, 1GB ಪರ್ ಡೇ, 28 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. 1.5GB ಡಾಟಾ ಪ್ಲಾನ್ಸ್ ನೋಡೋದಾದ್ರೆ 299 ರೀಚಾರ್ಜ್ ಮಾಡಿದ್ರೆ 28 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 10.6 ರೂಪೀಸ್ ಆದ್ರೂ ಬೀಳುತ್ತೆ. 579 ರೀಚಾರ್ಜ್ ಮಾಡಿದ್ರೆ 56 ಡೇಸ್ ವ್ಯಾಲಿಡಿಟಿ ಆದ್ರೂ ಇರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 10.3 ರೂಪೀಸ್ ಆದ್ರೂ ಬೀಳುತ್ತೆ. 666 ರೀಚಾರ್ಜ್ ಮಾಡಿದ್ರೆ 70 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 9.5 ರೂಪೀಸ್ ಆದ್ರೂ ಬೀಳುತ್ತೆ. 799 ರೀಚಾರ್ಜ್ ಮಾಡಿದ್ರೆ 84 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 9.5 ರೂಪೀಸ್ ಆದ್ರೂ ಬೀಳುತ್ತೆ. 1.5GB ಡಾಟಾ ಪ್ಲಾನ್ ಅಲ್ಲಿ ಬೆಸ್ಟ್ ಪ್ಲಾನ್ ಅಂದ್ರೆ 666 ಮತ್ತೆ 799 ಪ್ಲಾನ್. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 9.5 ರೂಪೀಸ್ ಆದ್ರೂ ಬೀಳುತ್ತೆ. ಈ 1.5GB ಪ್ಲಾನ್ ಅಲ್ಲಿ ಅನ್ಲಿಮಿಟೆಡ್ 5G ಆದ್ರೂ ಇರಲ್ಲ. ಅನ್ಲಿಮಿಟೆಡ್ 5G ಬೇಕಾದ್ರೆ 2GB ಪರ್ ಡೇ ಪ್ಯಾಕ್ ಆದ್ರೂ ರೀಚಾರ್ಜ್ ಮಾಡ್ಕೋಬೇಕು. 2GB ಪರ್ ಡೇ ಪ್ಲಾನ್ಸ್ ನೋಡೋದಾದ್ರೆ ಬಾಳನೇ ಇದಾವೆ. 349 ರೀಚಾರ್ಜ್ ಮಾಡಿದ್ರೆ 28 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 12.46 ರೂಪೀಸ್ ಆದ್ರೂ ಬೀಳುತ್ತೆ. 629 ರೀಚಾರ್ಜ್ ಮಾಡಿದ್ರೆ 56 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 11.23 ರೂಪೀಸ್ ಆದ್ರೂ ಬೀಳುತ್ತೆ. 349, 629 ಪ್ಲಾನ್ಸ್ ಆದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇದಾವೆ. ನೀವು ಬೆಸ್ಟ್ ಅಂದ್ರೆ 70 ಡೇಸ್ ಪ್ಲಾನ್ ಮೇಲೆ ರೀಚಾರ್ಜ್ ಮಾಡಿ. 719 ರೀಚಾರ್ಜ್ ಮಾಡಿದ್ರೆ 70 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 10.27 ರೂಪೀಸ್ ಆದ್ರೂ ಬೀಳುತ್ತೆ. 749 ರೀಚಾರ್ಜ್ ಮಾಡಿದ್ರೆ 70 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. 20GB ಎಕ್ಸ್ಟ್ರಾ ಡಾಟಾ ಆದ್ರೂ ಕೊಡ್ತಾನೆ. 5G ಯಾವಾಗ ನೆಟ್ವರ್ಕ್ ಸಿಗ್ತಾ ಇಲ್ವೋ ಆ ಟೈಮಲ್ಲಿ 4G ಡಾಟಾ ಯೂಸ್ ಆಗುತ್ತೆ. 859 ರೀಚಾರ್ಜ್ ಮಾಡಿದ್ರೆ 84 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 10.22 ರೂಪೀಸ್ ಆದ್ರೂ ಬೀಳುತ್ತೆ. 899 ರೀಚಾರ್ಜ್ ಮಾಡಿದ್ರೆ 90 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 9.98 ರೂಪೀಸ್ ಆದ್ರೂ ಬೀಳುತ್ತೆ. ಹಾಗೇನೆ 20GB ಎಕ್ಸ್ಟ್ರಾ ಡಾಟಾ ಆದ್ರೂ ಬರುತ್ತೆ. 999 ರೀಚಾರ್ಜ್ ಮಾಡಿದ್ರೆ 98 ಡೇಸ್ ವ್ಯಾಲಿಡಿಟಿ ಆದ್ರೂ ಬರುತ್ತೆ. ಪರ್ ಡೇ ಕಾಸ್ಟ್ ನೋಡೋದಾದ್ರೆ 10.11 ರೂಪೀಸ್ ಆದ್ರೂ ಬೀಳುತ್ತೆ. ಈ ಎಲ್ಲ ಪ್ಲಾನ್ಸ್ ಅಲ್ಲಿ ಫಸ್ಟ್ 2 ಪ್ಲಾನ್ಸ್ ಆದ್ರೂ ಅವಾಯ್ಡ್ ಮಾಡಿ. ಅಬೌವ್ 70 ಡೇಸ್ ಇರೋ ರೀಚಾರ್ಜ್ ಪ್ಲಾನ್ಸ್ ಆದ್ರೂ ರೀಚಾರ್ಜ್ ಮಾಡಿ. ಸ್ವಲ್ಪ ಮನಿ ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ.